ಹೋಗಲಿ ಬಿಡಮ್ಮ ಗಂಗಾ ಹೋಗಲಿ ಬಿಡು. ಬದಿಗೆ ಬಂದ ನಾಯಿ ಮದವೇರಿದ ಆನೆ ಅದನ್ನು ಯಾರು ತಡೆಯೋಕೆ ಆಗಲ್ಲಮ್ಮ. ಇದರಿಂದ ಗೊತ್ತಾಗುತ್ತದೆ ಗುಣ ನೋಡಿ ಹಣ್ಣುತ್ತ ರುಚಿ ನೋಡಿ ಹಣ್ಣುತ್ತ ಅಂತ. ಇದರಲ್ಲಿ ಒಂದರಲ್ಲಿ ಏನಾದರೂ ಎಡಬಿದ್ದರೆ ಹೆಣ್ಣು ಮನೆಯ ಮರ್ಯಾದೆ ಕಳೆಯುತ್ತಾರೆ, ಹಣ್ಣು ಕೊಳೆತು ನಾರುತ್ತದೆ. ಅಷ್ಟೇ ನಮ್ಮ ಜೀವನ. ಸಾಧ್ಯವಿಲ್ಲ ಮಕ್ಕಳೇ, ಯಾಕಂದರೆ ನಿಮಗ ಎದುರಾಗಿರೋ ರಂಗದಲ್ಲಿ ಸೊಡ್ಡು ಹೊಡೆದು ನಿಲ್ಲುವ ಗಂಡುಗಲಿ ಭೂಪ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕಾರಣ. ಯಾಕೆ ಬರ್ಲೇ ಮಕ್ಕ? ಯಾರ್ಲೇ ನೀನು? ಮನ ತುಂಬಿದ ಗಜನಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರ್ಗೆ ಏಕವಚನದಿಂದ ಮಾತನಾಡಿ ಮೌಸೂರನಂತೆ ಬಂದು ಈ ಸಾವುಕಾರ ತೋಡಿದ ಬಾವಿಗೆ ಬಿದ್ದೆನೆಂಬ ಅರಿವಿಲ್ಲದೆ ಮರುವಿನಿಂದ ಮಾತನಾಡುತ್ತಿದ್ಯಾ? ಯಾರು ನೀನು? ಸಾಗರದ ಎಲೆಗಳಿಗೆ ಇದೆ ಒಡ್ಡಿ ಸೇರಬಲ್ಲ ಈ ಕಂಡನೆಯ ಕಂಡು ಕರ್ಣನಿಗೆ ನಿನ್ನ ಮೋಸದ ಬಾವಿಯ ಭಯ. ನನಗೆ ಸವಾಲ್ ಹಾಕಿ ಈ ಕಲಿಯುಗದಲ್ಲಿ ಬದುಕುತ್ತಿರೋ ಬಂಡಾಟದ ಭಯಕ್ಕೆಯನ್ನು ಬಿಟ್ಟು ಬಿಡು. ಇಲ್ಲ ಅಂದರೆ ನೀನು ಕಟ್ಟಿರುವ ಸಾಮ್ರಾಜ್ಯ ಇನ್ನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿ ನಿನಗೆ ಅಂತ್ಯ ಆಡಲು ಹುಟ್ಟಿ ಬಂದಿದ್ದಾನೆ ಈ ಸಿಡಿಗೆದ್ದ ಸರ್ದಾರ. ಸಿಡಿದೆದ್ದ ಸರ್ದಾರ. ಲೇ ಬಚ್ಚ, ನಿನ್ನಿಚ್ಛೆಯಂತೆ ಸ್ವತಂತ್ರದ ಸಂಗ್ರಾಮದಲ್ಲಿ ಹೋರಾಡಿದ ಸಿಡಿದೆದ್ದ ಸರ್ದಾರಗಳು ಈ ಭೂಮಿಯ ಮೇಲೆ ಯಾರೂ ಉಳಿದಿಲ್ಲ ಅಂದಾಗ ನೀನು ಯಾವ ಸರ್ದಾರಲೇ ಈ ಕರ್ಮದ ಕಲಿಯುಗದಲ್ಲಿ? ಲೇ ಸಿಡಿಗೆದ್ದ ಸರ್ದಾರರೇ, ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ಸ್ವತಂತ್ರ ತಂದು ಕೊಟ್ಟ ವೀರ ಮರಣ ಅಪ್ಪಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಜರಾಮರಾಗಿ ಉಳಿದಿದ್ದಾರೆ ಜನರ ಮನಸ್ಸಿನಲ್ಲಿ. ಆದರೆ ನಿಮ್ಮಂತ ಮಲ್ಲಪ್ಪ ಶೆಟ್ಟಿ ಹಾಗೆ ವೀರ ಸಾಧಕರ ಹುಟ್ಟಿಕೊಂಡು ನೆಮ್ಮದಿಯಿಂದ ಬಾಳಬೇಕಾದ ನಮ್ಮ ಭಾರತಾಂಬೆಯ ಮಕ್ಕಳನ್ನು ಜಾತಿ ವಿಷ ಬೀಜವನ್ನು ಬಿತ್ತಿ ಅನ್ಯಾಯ, ಧರ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಭಯೋತ್ಪಾದನೆ ತುಂಬಿ ತುಳುಕುತ್ತದೆ ಈ ಜಗತ್ತಿನಲ್ಲಿ. ಅಂದಾಗ ನಿಮ್ಮಂತ ರಕ್ತ ಬೀಜಾಸುರಗಳನ್ನು ಒಟ್ಟಿಗೂಡಿಸಿ ಸುಟ್ಟು ಹಾಕಿದಾಗಲೇ ನಮ್ಮ ಭಾರತಾಂಬೆಯ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಸುಟ್ಟು ಹಾಕ್ಯ ಲೇ, ನಿಮ್ಮಂತವ್ರು ಸುಟ್ಟು ಹಾಕುತ್ತೇನೆ ಬಂದ ಇಲ್ಲ ಅವರ ಚಟ್ಟ ಕಟ್ಟಿಸ್ಕೊಂಡು ಸುಡುಗಾಡಿಗೆ ಹಟ್ಟಿದ ಮಾರ್ನ ದೇವ ನಾವು ಅಂದಾಗ
ನನ್ನ ಅರಮನೆಗೆ ಬಂದು ನನಗೆ ಸೊಟ್ಟು ಹೊಡೆದು ಮಾತನಾಡುತ್ತಿರಲ್ಲ. ನೀ ಯಾವ ಊರಿನ ಸರ್ದಾರ ಮೊದಲು ಮಗಳೇ? ತಡಕೋಲಿ ಧಾಮ ಒಮ್ಮಲೆ ಸಿಡಲು ಗುಡುಗು ಮಾತಾಡ್ದಂಗೆ ಮಾತಾಡಕದಿಯಲ್ಲ. ನೀ ಮಾತಾಡೋ ಮಾತಿಗೆ ನಮ್ಮ ಕುಡಿದ ನಿಶೇನ ಇಳಿಯಾಕತ್ತೈತಿ. ಜಯರಾಜ್, ಏನಂದೆ? ನಾನು ಯಾರ? ನೀನು ಅನುಭವಿಸುತ್ತಿರುವ ಸರ್ವಾಸ್ತಿಗೆ ಸರ್ದಾರ ನಾನು. ನೀನು ಕಟ್ಟುತ್ತಿರುವ ಫ್ಯಾಕ್ಟ್ರಿ ಜಮೀನಿಗೆ ವಾರಸ್ದಾರ ನಾನು. ಈ ಭವ್ಯ ಬಂಗಲಿಗೆ ಮಾಲೀಕ ನಾನು. ಒಟ್ಟಿನಲ್ಲಿ ಈ ಸರ್ವಾಸ್ತಿಗೆ ಸರ್ದಾರ ನಾನು. ಸಾಕಾ? ಇನ್ನು ಏನಾದರೂ ಬೇಕಾ? ಅಲ್ಲ ತಮ್ಮ, ಇಷ್ಟಕ್ಕ ನುಂಗಾಕಾಗವಲ್ದು ನಮ್ಮ ಸಾಹುಕಾರಗ ನನಗ. ಏನಾರ ಹೆಚ್ಚು ಕಡಿಮೆ ಮಾತಾಡಿದೆ ಅಂದ್ರೆ ನಮ್ಮ ಸಾಹುಕಾರ ಹೆಣ ನೋಡಬೇಕಾಗತ್ತ. ಹುಷಾರ. ಇಂಥ ಗೊತ್ತು ಗುರಿ ಇಲ್ಲದ ಹಾಗೆ ಗೋಳಿ ನುಗ್ಗಿದಾಗ ನುಗ್ಗಿ ಸರ್ವಾಸ್ತಿಗೆ ಬಾಯಿ ಮಾಡಿದ ಕ್ಷಣದಿಂದ ಭಯದಿಂದ ಬಿಟ್ಟು ಕೊಡದೇನೆಂದು ತಿಳಿದುಕೊಂಡಿಯ. ಇಂಥ ಗೊಟ್ಟು ಬೆದರಿಕೆಗೆ ಹೆಚ್ಚಿ ಬೀಳುವ ಬಚ್ಚ ನಾನಲ್ಲ. ಲೇ ಹುಚ್ಚ, ನಿನ್ನಂತ ಸರ್ದಾರರು ರೊಚ್ಚಿಗೆದ್ದು ಬಂದಾಗ ಬಚ್ಚೆಯನ್ನು ಉಪಯೋಗಿಸಿ ಬಾಯನ ಹಲ್ಲವನ್ನು ಕಿತ್ತು ಸ್ವಚ್ಛಂದವ ನಮ್ಮ ಇಚ್ಛೆಯಂತೆ ಆಡಿಸಬಲ್ಲರು ನಾವು ಅಂದಾಗ ನೀನು ಯಾರಲೇ? ನಮ್ಮ ಸಾಹುಕಾರ ಸರ್ವ ಆಸ್ತಿ ಕೇಳಲು ನಿನಗ್ಯಾವ ಹಕ್ಕು ಇದೆ? ಹಕ್ಕ ಹಕ್ಕು ತೆಗೆದುಕೊಳ್ಳಲಿಕ್ಕೆ ಬಂದ ನಿಮ್ಮ ಪಾಲಿನ ಮೆಕ್ಕಿದ ಹುಲಿದು. ಲೇ ಪೃಥ್ವಿರಾಜ್, ಸೊಕ್ಕಿನಿಂದ ನೀನು ಯಾರೆಂದು ಕೇಳಿರುವೆಯಲ್ಲ, ಇವನು ನಿಮ್ಮ ಕಬಡದ ಕಾರಸ್ಥಾನದ ಉಪಡಳಕ್ಕೆ ಬಲಿಯಾದ ಇದೇ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ಅವರ ಮಗ ಕರುಣ ದೇಸಾಯಿ. ಅಂದು ಇದೇ ಆಸ್ತಿಗಾಗಿ ನೀನು ನನ್ನ ತಂದೆ ತಾಯಿ ಹಾಗೂ ನನ್ನ ತಮ್ಮಂದಿರನ್ನು ಕರುಣೆ ಇಲ್ಲದೆ ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ಕಣ್ಣು ತೆಪ್ಪಿಸಿಕೊಂಡು ಹೋಗಿ ಇಂದು ಗಾಯಗೊಂಡ ಹುಲಿಯಂತೆ ಗರ್ಜಿಸಿ ಮತ್ತೆ ನನ್ನ ಸರ್ವಾಸ್ತಿಯನ್ನು ನಿಮ್ಮಿಂದಲೇ ಪಡೆದುಕೊಂಡು ಮತ್ತೆ ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮ ತುಂಬ ಹಾಗೆ ಮಾಡದೆ ಹೋದರೆ ಇವನು ಸೇಡಿಗಾಗಿ ಗುರಿ ಇಟ್ಟ ಗುರಿ ಕ್ಯಾರನೇ ಅಲ್ಲ. ಅಯ್ಯೋ ಯಪ್ಪ ಸಾವುಕಾರ, ಏನು ಯಪ್ಪ ಏನು ಮಾತಾಡೋದಿದ್ದೀವೋ ಯಪ್ಪ. ಕುಡಿದು ಖುಷಿಲಿಂದ ಇರ್ಬೇಕನ್ನೋ ಟೈಮ್ದಾಗ ಸಿಡಲ್ ಹೊಡೆದಂಗೆ ಮಾತಾಡಕತ್ತೀಯಲ್ಲ. ದೇಸಾಯಿ ಮಗ ಕರ್ಣ, ಲೇ ನೀ ಕರ್ಣ ಅಂದ ತಕ್ಷಣ ಆಸ್ತಿ ಬಿಟ್ಟೆನೆಂದು ತಿಳಿದುಕೊಂಡಿಯ? ಅಷ್ಟಕ್ಕೂ ನಿನ್ನ ತಂದೆನ ತಾಯಿ ನನ್ನ ಹತ್ರ ಸಾಲ ಮಾಡಿಕೊಂಡಿದ್ದಾರೆ. ಸಾಲ ತೀರಿಸ ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಸಾಲ ಕೊಟ್ಟವರು ನಾವು. ಸರ್ವ ಆಸ್ತಿಯನ್ನು ತೆಗೆದುಕೊಂಡು ತಪ್ಪೇನಿದೆ? ತಪ್ಪ ಲೇ ಜಯರಾಜ, ಪೃಥ್ವಿರಾಜ, ಹೊಟ್ಟಿಗೆ ಅನ್ನ ಇಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನು ಅನ್ನ ನೀರು ಕೆಲಸ ಕೊಟ್ಟು ನನ್ನ ತಂದೆ ಒಳ್ಳೆಯವರನ್ನು ಮಾಡಲಿಕ್ಕೆ ಹೋದರಲ್ಲ, ದೇವರಂತ ನನ್ನ ತಂದೆ ತಾಯಿಗಳು ಹಾಗೂ ನನ್ನ ತಮ್ಮಂದಿರನ್ನು ಕೊಲೆ ಮಾಡಿದ ಕ್ರೂರ ಮೃಗಗಳು ನೀವು. ಅನ್ನ ಹಾಕಿದ ಮನೆಗೆ ಕಲ್ಲ ಹಾಕಿದ
ಆದಿಮರು ನೀವು. ನಿಮ್ಮಂತ ಮನುಷ್ಯ ದ್ರೋಹಿಗಳು ಇರುವುದರಿಂದಲೇ ಈ ಸಮಾಜ ಹದಗೆಟ್ಟು ಹಾಳಾಗಿರುವುದು. ಸಮಾಜ ಲೇ ಕರ್ಣ, ಈ ಕಲಿಯುಗದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1000 ಕೋಟಿ ಲಾಭ ಮಾಡಿಕೊಟ್ಟರು ಆ AS ಅಧಿಕಾರಿ DK ರವಿಯನ್ನು ನೇಣಿಗೆ ಹಾಕಲಿಕ್ಕೆ ಹಚ್ಚಿದ ಹಲಕಟ್ಟ ಸಮಾಜ ಇದು. ಕರ್ತವ್ಯನೇ ದೇವರ ಕೆಲಸ ಎಂದು ನಂಬಿಕಾ ನೂನಿನ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಪ್ಪ ಬಂಡೆಯವರ ಎದೆಗೆ ಗುಂಡಿಟ್ಟು ಬಲಿ ತಗೊಂಡ ಬಂಡ ಸಮಾಜ ಇದು. ಅಷ್ಟೇ ಯಾಕೆ, ಸಮಾಜಕ್ಕೆ ತನ್ನ ಜೀವನವೇ ಮುಡುಪಾಗಿ ಇಟ್ಟು ಹೋರಾಡಿದ ಅಣ್ಣಾ ಹಜಾರೆಯನ್ನು ಮೂಲು ಗುಂಪ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡ ತಾಯಿಗಂಡ ಸಮಾಜ ಇದು. ಅಂದಾಗ ಈ ಸಮಾಜದಲ್ಲಿ ಜನ ಎದ್ದವರ ಬಾಲ ಹಿಡಿತಾರೆ, ಬಿದ್ದವರನ್ನು ಕಾಲು ಕೆಳಗೆ ಹಾಕಿ ತೊಳೆಯುತ್ತಾರೆ. ಇದೇ ಈ ಹೊಸ ಕಲಿಯುಗದ ಸಮಾಜ. ಲೇ ಪೃಥ್ವಿರಾಜ, ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿಗೆದ್ದಾಗ ಇವರೆಲ್ಲರನ್ನು ಬಲುಪಸೆ ಮಾಡಿದ್ದು ನಿಮ್ಮಂತ ಭ್ರಷ್ಟರು ಎಂಬುದು ಮಾತ್ರ ಮರೆಯಬೇಡ. ಅಷ್ಟೇ ಯಾಕಲೇ ನನ್ನ ತಂದೆ ತಾಯರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರಿಗೆ ನಾನು ಏನೆಂದು ಕರೆಯಲಿ? ಲಜ್ಜೆಗೆಟ್ಟ ಹೊಲಸ ತಿನ್ನುವ ಹಂದಿಗಳನ್ನು ಕರೆಯಲಿ? ಕಾರಣ ಮಾಂಸ ಕಂಡ ಗಟ್ಟಿಗಳೇ ಅಂದು ದಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡಲು ಬಂದರೆ ಸಿಟ್ಟಿಗೆದ್ದಿ ಸಾವುಕಾರನ ಬಂದೂಕಿನ ಗುಂಡಿನಿಂದ ನಿನ್ನನ್ನು ಸುಟ್ಟು ಹಾಕು ಬಿಡುತ್ತೇನೆ ಮಗನ, ಹುಷಾರ್. ಯಾಚಾರ ರಾಜ, ನಿನ್ನಂತೆ ಬಂದೂಕಿನ ಭಯ ತೋರಿಸಿದ ಬ್ರಿಟಿಷರೆಲ್ಲ ರಾತ್ರಿ ಹೊತ್ತಿನ ನೆಲೆ ಇಲ್ಲದ ನಾಪತ್ತಾದ ಕೆಂಪು ಮೋತಿಯವರ ಕತೆ ಕೇಳಿರಬೇಕಲ್ಲ. ಇದು ನಿಮ್ಮಂತ ಬಂಡರಯದ ಗುಂಡಿಗೆ ನಡಗಿಸುವ ಗಂಡು ಗುಂಡಿಗಿರುವ ನಿಮ್ಮಂತವರಿಗೆ ಮೆಂಡಹುಲಿ ಎನ್ನುವುದು ಮಾತ್ರ ಮರೆಯಬೇಡ. ಈ ಕಲಿಯುಗದ ಕರ್ಣನೆ ಎಂಬುದು ಮಾತ್ರ ಮರೆಯಬೇಡ, ಹುಷಾರ್. ಅಣ್ಣ, ನಮ್ಮ ಮನೆಗೆ ಬಂದು ನಿನ್ನೆದ್ರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀನಲ್ಲ, ಇಷ್ಟೆಲ್ಲ ಮಾತಾಡಿದ್ರೆ ಸುಮ್ಮನೆ ಬಿಟ್ಟಿದೆಯಲ್ಲ. ನಮ್ಮ ಆಳುಗಳಿಗೆ ಹೇಳಿ ಇವನನ್ನು ಇಂಚು ಇಂಚಾಗಿ ಕತ್ತರಿಸಿ ನಾಯಿನರಿಗಳಿಗೆ ಹಾಕೋದಕ್ಕೆ ಹೇಳಣ್ಣ. ಅಂದಾಗ ಮಾತ್ರ ನಮ್ಮ ಮನೆಗೆ ಬಂದು ನಮ್ಮ ಎದುರಿಗೆ ಈ ರೀತಿ ಯಾರು ಮಾತಾಡೋದಿಲ್ಲ. ಏಯ್ ಹುಚ್ಚು ಹೆಲ್ಲೆ, ಏನಂದೆ? ಇಂಚಿಂಚಾಗಿ ತುಂಡು ಹರಿಸಲು ನನ್ನೇನು ಹರಿಕ ಬಿಟ್ಟ ಕುರಿಮರಿ ಎಂದು ತಿಳಿದುಕೊಂಡು ಆ ಬಣ್ಣದ ಎಣ್ಣೆ ನಿಮ್ಮ ಅಣ್ಣನಂತ ಮೃಗಗಳನ್ನು, ನಿನ್ನಂತ ಗೂಳಿನರಿಗಳನ್ನು ಮೆಟ್ಟಿ ನಿಲ್ಲುವ ಗಂಡು ಹುಲಿದು. ಅಂದಾಗ ನಿನ್ನಂತ ಕತ್ತಿಗೆ ಗೊತ್ತು ಕಸ್ತೂರಿ ವಾಸನೆ. ಅವನು ಉರಿಯು ಬೆಂಕಿಯಾಗ ಮತ್ತಿಟ್ಟ ತುಪ್ಪ ತಂದು ಸುರಿಲ್ ನೋಡು. ಯವ್ವ ಸಿಲವ ಸುಮ್ಮಿರವ, ಯಾಕೆ ಬೇಕವ ನಿಂಗೆ ಗಂಡಸರು ವಿಚಾರ? ಸುಮ್ಮ ಕೈರವ, ಸಣ್ಣಕ್ಕಾಗಿ ಸುಮ್ಮಿರು. ಕರ್ಣ, ಸರ್ವಾಸ್ತಿ ನಂದು ಎಂದು ಬಾಯಿ ಬಡಿದುಕೊಳ್ಳುತ್ತೀಯಲ್ಲ, ನಿನ್ನದೇ ಆಸ್ತಿ ಅನ್ನೋದಕ್ಕೆ ಬೇಕಾದ ಕಾಗದ ಪತ್ರ ಇದ್ದರೆ ಒಂದಾದ್ರೂ ನಿನ್ನ ಹತ್ತಿರ ಇದ್ದರೆ ತೆಗೆದುಕೊಂಡು ಬಾ. ಅದನ್ನವನ್ನ ಬಿಟ್ಟು ಬಾಯಿ ಬಡಿದುಕೊಂಡರೆ ಜನ ಸೇರುತ್ತಾರೆ ಹೊರತು ಜಾಗ ಸಿಗುವುದಿಲ್ಲ. ಬಿ ಕೇರ್ಫುಲ್. ಲೇ ಪೃಥ್ವಿರಾಜ, ಏನಂದ್ರೆ ಕಾಗದ ಪತ್ರಗಳು ಬೇಕಾ? ಹಿಂದೆ ನನ್ನ ತಂದೆ ನಿಮ್ಮ ಮಾಸದ ಸುಳು ಹರಿತು. ಸಾವಿದಕ್ಕಿಂತ ಮುಂಚೆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಒಂದು ವೀಲ್ ಬರೆದಿಟ್ಟಿದ್ದಾನೆ ಗೊತ್ತಾ? ನನ್ನ ತಂದೆಯನ್ನು ಕೊಂದ ಅವಸರದಲ್ಲಿ ಹೆಬ್ಬಟ್ಟಿನ ಸಹಿ ತೆಗೆದುಕೊಂಡು ಖರೀದಿಸಲಿಕ್ಕೆ ಹೋದಾಗ ಇನ್ನುವರೆಗೆ ಖರೀದಿ ಆಗದೆ ಇನ್ನುವರೆಗೆ ಈ ಕರ್ಣ ದೇಸಾಯಿನಲ್ಲಿ ಹೆಸರಲ್ಲಿ ಎಂಬುದು ಗಡಗಡ ನಡುಗುವ ನಿಮ್ಮ ಎದೆ ಗುಂಡಿಗೆ ಕೀಗೊಟ್ಟು ಕೇಳರಿ ಹೇಳುತ್ತದೆ ಕರ್ಣ ದೇಸಾಯಿ ಅಂತ. ಹೇ ಕರ್ಣ,
ಮೊದಲೇರಿದ ಗಜನಂತೆ ಮನೆಗೆ ನುಗ್ಗಿ ಮನ ಬಂದಂತ ಮಾತನಾಡುತ್ತಿರುವಲ್ಲ, ನಿಮ್ಮಂತ ಮಜ ಗಜಗಳನ್ನು ಅಂಕುಶದಿಂದ ಪಳಗಿಸಿ ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ರಣಧೀರ ನಾನು ಅಂದಾಗ ಸುಮ್ಮನೆ ಮಾತನಾಡುವುದನ್ನು ಬಿಟ್ಟು ನಿನ್ನ ತಂದೆ ವಿಲ್ ಬರೆದಿಟ್ಟು ತೆಗೆದುಕೊಂಡು ಬಾ ಅಂದೇ ಕೊಡುವೆ ನಾನು ನಿನಗೆ ಸರ್ವಾಸ್ತಿನ. ಹೌದಣ್ಣ, ಯಾರೋ ಹಾದಿಲಿ ಬೀದಿಲಿ ಹೋಗೋರು ಬಂದು ಇದು ನನ್ನ ಆಸ್ತಿ ಅಂದ ತಕ್ಷಣ ಬಿಟ್ಟು ಕೊಡೋದಕ್ಕೆ ಇದೇನು ದಾನ ಧರ್ಮದ ಛತ್ರವಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಆಮೇಲೆ ಮಾತಾಡು. ಅಣ್ಣ, ಇವನ ಮಾತಿಗೆಲ್ಲ ನೀನ್ ಯಾಕನ್ನ ತಲೆ ಕೆಡಿಸ್ಕೊಳ್ತೀಯ? ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಂಡು ಬರಲಿ ಇವನು. ಏ ಗರ್ವ ತುಂಬಿದ ಹೆಣ್ಣೆ ಕೇಳು, ಈ ಧರ್ಮ ತುಂಬಿದ ಗಂಡಿನ ಆಸ್ತಿಯನ್ನು ತಿಂದು ಬೆಳೆದಿರುವ ಕೊಬ್ಬಿದ ಕೋಣೆಗಳು ನೀವು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಕಡಿದ ದುರ್ಗವ್ವನ ಜಾತ್ರೆ ಮಾಡುವ ಕಾಲ ದೂರಿಲ್ಲ. ಅಲ್ಲಿವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸುತ್ತದೆ. ಆರುವ ದೀಪ ಲೇ ಕರ್ಣ, ಆರುವ ದೀಪ ನಮ್ಮದಲ್ಲು ಅಂತ ನಿನ್ನದು ಅಂತ ನಿನಗೆ ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸಾಹುಕಾರ ಹೇಳಿದ ಹಾಗೆ ಕಾಗದ ಪತ್ರವನ್ನು ತೆಗೆದುಕೊಂಡು ಬಾ, ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗ ಅಂತ. ಲೇ ಪೃಥ್ವಿರಾಜ, ನನ್ನ ತಂದೆ ಆಸ್ತಿಯೇ ನಿಜವಾಗಿದ್ದರೆ, ಈ ಕಲಿಯುಗದಲ್ಲಿ ಧರ್ಮವನ್ನು ಇದ್ದಿದ್ದೇ ಆಗಿದ್ದರೆ, ಈ ಭೂತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಮಕ್ಕಳೇ, ಆ ಪತ್ರ ಎಲ್ಲೇ ಇರಲಿ ಸಿಕ್ಕೇ ಸಿಗುತ್ತೆ. ಈ ಕರ್ಣ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತೊಟ್ಟ ಬಾಣ ಯಾವತ್ತೂ ತಪ್ಪಲ್ಲ. ದಟ್ ಕಲಿಯುಗದ ಕರ್ಣ. ಸಾವುಕಾರ ಏನು ಮಾತಾಡಿ ಹೋದನ್ರಿ ಆ ನನ್ನ ಮಗ? ಸುಂಟ್ರು ಗಾಳಿ ಬಂದಂಗೆ ಬಂದು ಅಲ್ಲೋಲ ಕಲ್ಲೋಲ ಮಾಡಿ ಇವ ಹೋಗೋ ಸ್ಪೀಡ್ ನೋಡಿದ್ನಂದ್ರ ಆ ಪತ್ರ ತಂದು ತರ್ಬೋದ್ರಿ ಅಪ್ಪ. ಹೌದಣ್ಣ, ಅವನು ಹೇಗಾದ್ರೂ ಮಾಡಿ ಪತ್ರ ತರುವ ಮುನ್ನ, ಆಸ್ತಿ ಬಿಟ್ಟು ಕೊಡುವ ಮುನ್ನ ಅವನನ್ನು ಶಿವನ ಪಾದ ಸೇರಿಸಲೇಬೇಕು. ಒಟ್ಟಿನಲ್ಲಿ ನಮ್ಮ ಆಸ್ತಿ ಅವನ ಕೈ ಸೇರಬಾರ್ದು ಅಷ್ಟೇ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು. ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ ಆ ಪತ್ರ ಸಿಗುವುದು, ಕರ್ಣನ ಹೆಣ ಬೀಳುವುದು ಎರಡು ಒಂದೇ. ಆ ಪತ್ರ ಅವರಪ್ಪ ಸತ್ತ ಮರುಕ್ಷಣವೇ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂದಾಗ ಆ ಕರ್ಣ ತರುವುದಲ್ಲಿ ಬರುವುದಲ್ಲಿ. ಸಾವುಕಾರ ಸುಟ್ಟೋಗೈತೆ ಅಂತೇಳಿ ಕೈ ಕಟ್ಟಿ ಕುಂತ್ರ ಆಗಂಗಿಲ್ರಿ ಅಪ್ಪ. ದಿಟ್ಟತನದಿಂದ ಹೆಜ್ಜೆ ಇಟ್ಟು ನೆಲಕ್ಕ ಭೂತಾಯಿ ಮೇಲೆ ಆಣಿ ಮಾಡಿಟ್ಟು ಹೋಗ್ಯಾನ್ರಿ ಅಪ್ಪ. ನಮಗವ ಎಂದಾರ ಒಂದಿನ ಪೆಟ್ಟ ಕೊಟ್ಟರು ಕೊಡ್ಬೋದು. ಈಗಲೇ ತಹಸೀಲ್ ಆಫೀಸರಿಗೆ ಹೋಗಿ ಲಾಂಚ ಕೊಟ್ಟು ನಮ್ಮ ಹೆಸರಲ್ಲೇ ಮಾಡ್ಕೊಂಬರ್ನಂತ ನಡಿ ಹೋಗೋಣ. ಕುಲಕರ್ಣಿ, ನಿನ್ನ ಮಾತು ಸತ್ಯ ಇದೆ. ಗಾಯಕೊಂಡ ಸರ್ಪ ಕಚ್ಚುಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ಒಳ್ಳೆ ದಾರಿ. ಪೃಥ್ವಿರಾಜ್, ಕುಲಕರ್ಣಿ, ಈಗಲೇ ಹೋಗಿ ಸಂಬಂಧಪಟ್ಟ ದಾಖಲೆಯನ್ನು ಸರಿ ಮಾಡಿಕೊಳ್ಳೋಣ. ನಡ್ರಿ ಹೋಗೋಣ. ಹಾಗೆ ಜಯರಾಜ್ ಪಾತ್ರ ಮಾಡಿದಂಥವ್ರಿಗೆ ಬಿಟ್ಟು ಹೋಗುವಾಗ ಕಣ್ಣ ಮುಂದಯಾಗ ಬರತಿ, ಬಿಟ್ಟು ಹೋಗುವಾಗ ಕಣ್ಣ ಮುಂದಯಾಗ ಬರತಿ, ಹೋಗುವಾಗ ಕೇಳತೀನಿ ಕೊನೆಯ ಸರತಿ, ಒಟ್ಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿಂತ ಹಂತ ಬರತಿ, ನನ್ನ ಪ್ರೀತ್ಯಾಗ ಏನಿಂತ ಹಂತ
ಬರತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ ಯಾರು ಯಾರು ಬೇಕಾಗಿತ್ತು ನಿಮಗೆ? ಏನಕ್ಕೆ ಬೇಕಾಗಿತ್ತು? ಯಾಕಿಲ್ಲ ಅಮ್ಮವ್ರಿ, ಮೊನ್ನೆ ಹೊಲ ಹೊಡಿಲಿಕ್ಕೆ ನಗ ತಗೊಂಡು ಹೋಗಿದ್ದೆ, ಅದನ್ನೇ ಕೊಟ್ಟು ಹೋಗ್ಬೇಕಂತ ಬಂದೆ. ಹಾಗಂತ ಅದನ್ನು ತೆಗೆದುಕೊಂಡು ಇಲ್ಲಿಗೆ ಬರೋದ? ಛೀ, ಇಷ್ಟು ವಯಸ್ಸಾಗಿದೆ, ಅಷ್ಟು ಬುದ್ಧಿ ಬಿಡುವ. ಯಾವುದನ್ನ ಎಲ್ಲಿಡ್ಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಯಾಕಮ್ಮ ಹೀಗೆ ಅನ್ನುತ್ತೀಯ? ನನಗೆ ಅನ್ನ ಕೊಡುವ ದೇವರು ಇದು. ಇದನ್ನು ನಾವು ಕೀಳಾಗಿದ್ದು ದೃಷ್ಟಿಯಿಂದ ನೋಡಬಾರದು. ಏ ರಾಸ್ಕಲ್, ಆಫ್ಟರ್ ಆಲ್ ಒಬ್ಬ ನೀನು ಮಾಮೂಲಿ ಮನುಷ್ಯ, ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೀಯೇನೋ, ಎದುರುತ್ರ ಕೊಡ್ತೀಯೇನೋ ರಾಸ್ಕಲ್. ನೋಡಮ್ಮ, ನೀನು ಶ್ರೀಮಂತನಾಗಿದ್ದರೂ ಹೊಟ್ಟಿಗೆ ತಿನ್ನೋದು ಅಣ್ಣನೇ, ನಾನು ಬಡವನಾಗಿದ್ದರೂ ಹೊಟ್ಟಿಗೆ ತಿನ್ನೋದು ಅಣ್ಣನೇ. ಅಂದ ಮೇಲೆ ಯಾಕೆ ಈ ಭೇದ ಭಾವ? ಏ ರಾಸ್ಕಲ್, ನನಗೆ ಎದುರುತ್ರ ಕೊಡ್ತೀಯೇನೋ ಬಡವ? ಶೀಲಾ, ಯಾರ ಮೇಲೆ ಕೈ ಮಾಡುತ್ತಿರುವುದನ್ನು ಮನದಲ್ಲಿ ಎತ್ತರವೆತ್ತುಕೊಂಡು ಮಾತನಾಡು. ಗೊತ್ತು ಮಾವ, ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಮನುಷ್ಯ ನನಗೆ ಎದುರಿಗೆ ಮಾತು ಕೊಡ್ತಾ ಇದ್ದಾನೆ, ಇದು ಸರಿ ಅಂತೀರಾ? ಮಾಮೂಲಿ ಮನುಷ್ಯನ? ಯಾರಮ್ಮ ಮಾಮೂಲಿ ಮನುಷ್ಯ? ಜಗಕ್ಕೆ ಅನ್ನ ಕೊಡುವ ರೈತ ಇವನು ಮಾಮೂಲಿ ಮನುಷ್ಯನ? ನೋಡಮ್ಮ, ರೈತನಿಗೆ ಎದುರಾಗಿ ನಿಂತರೆ ನೀವು ಎಲ್ಲ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗುತ್ತದೆ. ಹುಷಾರ್. ಮಾವ, ಅಂದ್ರೆ ಇದರಲ್ಲಿ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ ನೀವು? ನೀನಷ್ಟೇ ಅಲ್ಲಮ್ಮ, ನೀ ರೈತನಿಗೆ ಎದುರಾಗಿ ನಮ್ಮ ನಾಳುವ ಸರ್ಕಾರ ಅಡ್ಡ ನಿಂತರು ಎದೆಗೊಟ್ಟು ನಿಲ್ಲುತ್ತಾನೆ. ಅರ್ಜುನ ಎಂಬುದನ್ನು ಮಾತ್ರ ಮರಿಬೇಡ. ಹೋಗಲಿ ಬಿಡು ಅರ್ಜುನನ, ಏನೂ ತಿಳಿಯದ ತಪ್ಪು ಮಾಡಿದ್ದಾಳೆ. ನೋಡಮ್ಮ, ಮುಂದೆ ಇಂಥ ತಪ್ಪು ಯಾವತ್ತೂ ಮಾಡಬಾರದು. ಅರ್ಜುನನ, ನಾನಿನ್ನು ಬರುತ್ತೇನೆ. ನೋಡು ಬಸಪ್ಪ, ನೀನೇನು ಬೇಜಾರ ಮಾಡಿಕೊಳ್ಳಬೇಡ. ಆ ರಂಟೆಯನ್ನು ಸಿದ್ದಪ್ಪ ಕೇಳಿದ್ದ, ಹೋಗುವಾಗ ಅವನಿಗೆ ಕೊಟ್ಟು ಹೋಗಿಬಿಡಪ್ಪ. ಆಯ್ತಣ್ಣ, ನಾನಿನ್ನು ಬರುತ್ತೇನೆ. ನೋಡಮ್ಮ ಶೀಲಾ, ಮನೆಗೆ ಬಂದವರಿಗೆ ಧರ್ಮದ ಅಕ್ಷರಗಳನ್ನು ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳನ್ನು ಮಾತನಾಡುವುದನ್ನು ಕಲಿತುಕೋ. ಆ ಮುಂದೆ ನಿನಗೆ ಒಳ್ಳೆಯದು. ಏನು ಓದು ಬರಹ ಗೊತ್ತಿಲ್ಲದ ಒಬ್ಬ ಹಳ್ಳಿ ಗಮರ ನೀನು, ಅಕ್ಷರದ ಅರ್ಥವೇ ಗೊತ್ತಿಲ್ಲದ ನೀನು ನನಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದೀಯ? ಛೇ, ಅನಾಗರಿಕನಿಂದ ನಾನು ಬುದ್ಧಿ ಹೇಳಿಸ್ಕೊಳ್ತಾ ಇದ್ದೆ ನನ್ನ ಜೀವನ.
ತಂಗಿ, ಎಂತ ಮಾತನಾಡ್ತಾ ಇದ್ದೀಯ ನೀನು? ನೋಡಮ್ಮ, ಹಾಗೆಲ್ಲ ಮಾತನಾಡಬೇಡಮ್ಮ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಮ್ಮ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಬೇಕಾದ್ರೆ ನಿನ್ನ ಸರಿ ಅಷ್ಟೇ. ಓತಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನುವಾಗೆ ಗಂಡನ ಪರ ವಹಿಸ್ಕೊಂಡು ಬಂದ್ಬಿಟ್ಲು. ನಾನು ಯಾರು ಗೊತ್ತೇನೆ? ನಾನೊಬ್ಳು ಕೋಟ್ಯಾಧೀಶ್ವರನ ತಂಗಿ. ನನಗೆ ಹೇಗ್ ಬೇಕೋ ಹಾಗಿರ್ಬೇಕು ಈ ಮನೆಯಲ್ಲಿ. ಆದ್ರೆ ನಿಮ್ಮಿಬ್ರ ಕಾಟಕ್ಕೆ ನಾನು ಮನೆ ಬಿಟ್ಟು ಹೋಗಿದೆ. ಬೇಡಮ್ಮ, ಬೇಡ. ನೋಡು, ಮನಸ್ಸಿಗೆ ಹತ್ತುವಂತೆ ಚುಚ್ಚುವಾಗಿ ಮಾತನಾಡಬೇಡಮ್ಮ. ಆದರೆ ಈ ಮನೆಯಲ್ಲಿ ನೀನು ಹೇಗೆ ಬೇಕಾದರೂ ಇರು, ಆದರೆ ನಾನು ನಿನಗೆ ಯಾರಿಗೂ ತೊಂದರೆ ಅಂತ ಏನಂತ ಮಾತನಾಡುವುದಿಲ್ಲ. ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ, ಹೇಳ್ಬೇಡ. ಹೋಗಲಿ ಬಿಡು ಗಂಗಾ. ನಿತ್ಯ ಮಾಡುವವರನ್ನು ಎಬ್ಬಿಸಬಹುದು, ಆದರೆ ನಿತ್ಯ ಬಂದವರ ತರ ನಟಿಸುವವರನ್ನು ಎಬ್ಬಿಸುವುದು ಬೋರ್ಗಲ್ಲ ಮೇಲೆ ನೀರು ಸುರಿಯುವುದು ಒಂದೇ. ಈ ಮನೆಯಲ್ಲಿ ಯಾರು ಯಾವ ರೀತಿ ಯಾವಾಗ ನಟಿಸ್ತಾರಂತಾನೆ ಗೊತ್ತಾಗೋದಿಲ್ಲ. ನನ್ನ ಕರ್ಮ, ಕೋಟ್ಯಾಧೀಶ್ವರನ ತಂಗಿಯಾಗಿ ಈ ಮನೆಯಲ್ಲಿ ಹೀಗ್ ಬಾಳ್ಬೇಕಾಗಿದೆ. ಛೇ, ನೋಡಮ್ಮ, ನೀನು ತವರ ಮನೆಯಲ್ಲಿ ಬಂಗಾರದ ತಾಟಿನಲ್ಲಿ ನೀನು ಊಟ ಮಾಡಿರಬಹುದು, ಆದ್ರೆ ಗಂಡನ ಮನೆಯಲ್ಲಿ ಮಡಿಕೆ ತಾಟಿನಲ್ಲಿ ಊಟ ಮಾಡುವ ಆ ತೃಪ್ತಿ ನಿನಗೆ ಸಿಗುವುದಿಲ್ಲಮ್ಮ. ನೀನು ಹೆಣ್ಣಾಗಿ ತವರಿನ ತೃಪ್ತಿ ಸಿಗಬೇಕಾದ್ರೆ ಹೆಣ್ಣಿನ ತವರ ಮನೆ ಬೆಳಗಿಸುವುದಲ್ಲಮ್ಮ, ಗಂಡನ ಮನೆ ಬೆಳಗಿಸಬೇಕು ವಿನಃ ತವರ ಮನೆ ಅಲ್ಲಮ್ಮ, ತವರ ಮನೆ ಅಲ್ಲ. ಅಂದ್ರೇನೆ ನಿನ್ನ ಮಾತಿನ ಅರ್ಥ? ನೀನೊಬ್ಳೆ ಈ ಮನೆ ಸೊಸೆಯಾಗಿ ಬಂದು ಈ ಮನೆನೇ ದೀಪ ಹಚ್ಚಿ ಬೆಳಗ್ತಾ ಇದೀಯಾ? ನಾನು ಈ ಮನೆ ಹಾಳು ಮಾಡೋದಕ್ಕೆ ಬಂದಿದ್ದೀನಂತೆ. ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕಿಷ್ಟು ಜೋರಾಗಿ ಮಾತನಾಡುತ್ತಿದ್ದೀರಿ? ಯಾಕಮ್ಮ ಗಂಗಾ, ನಿನ್ನ ಕಣ್ಣಲ್ಲಿ ನೀರು? ಇಲ್ಲ ಬಾವ, ನಮಗೇನು ಆಗಿಲ್ಲ. ಅಡಿಗೆ ಮನೆಯಲ್ಲಿ ಹೊಗೆ ಜಾಸ್ತಿ ಆಗಿ ಕಣ್ಣಲ್ಲಿ ನೀರು ಬಂತು ಅಲ್ಲವೇನ್ರಿ? ಹೌದಣ್ಣ, ಹೊಲಕ್ಕೆ ಹೋಗಬೇಕು, ಅಡಿಗೆ ಮಾಡುವಂದೆ. ಅದಕ್ಕೆ ಹಸಿ ಕಟ್ಟಿಗೆ ಒಲೆಯಲ್ಲಿ ಇಟ್ಟಿರಬೇಕು, ಹೊಗೆ ಜಾಸ್ತಿಯಾಗಿ ಕಣ್ಣೀರು ಬಂದಿರಬೇಕು. ಅರ್ಜುನ, ಕಣ್ಣು ಅರೆದಿದ್ದರೂ ಕರಳರೇದೇನಪ್ಪ. ಹಲವಾರು ವರ್ಷಗಳ ಕಾಲ ಬಾಳಿ ಬದುಕಿದ್ದೇನೆ ಈ ಮನೆಯಲ್ಲಿ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಾಗದಷ್ಟು ಮೂರ್ಖನಲ್ಲಪ್ಪ ಈ ನಿನ್ನ ಅನ್ನ. ಮನೆಯೆಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರುವ ಸಾಮಾನುಗಳು, ರೋಷಾವೇಶದ ಮಾತುಗಳು, ಇಷ್ಟು ಸಾಕಪ್ಪ ತಿಳಿದುಕೊಳ್ಳಲು. ಹಾ ಶೀಲಾ, ನೀನಾದರೂ ಹೇಳಮ್ಮ, ಏನಾಗಿದೆ ಎಂದು. ಹೇಳುವುದೇನಿದೆ ಮಾವ? ಬನ್ನಿ ಮಾವ, ಬನ್ನಿ. ಮಾತಿಗೆ ಬಾರದ ಜನಗಳಿಂದ ಅನಿಸ್ಕೊಳ್ಳೋದಾಗಿದೆ ಈ ನನ್ನ ಜೀವನ. ಅಂದರೆ ಬೂದಿ ಮಿಚ್ಚದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ನೋಡಿ ಮಾವ, ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ತಪ್ಪು. ಒಟ್ಟಿನಲ್ಲಿ ಕೆಲವೊಂದಿಷ್ಟು ಜನರಿಗೆ ನಾವು ಈ ಮನೆಯಲ್ಲಿ ಗಂಡ ಹೆಂಡತಿ ಇರೋದು ಇಷ್ಟನೇ ಇಲ್ಲ ಅಂತೀನಿ ಮಾವ. ಬಾಯ್, ಏನು ಮಾತನಾಡುತ್ತಿದ್ದೀರಾ ಎಂಬುದನ್ನು ನಿನ್ನ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡುತ್ತಿದೆ ತಾನೇ? ಅಣ್ಣ, ಅದು ಅಂದ್ರೇನ್ ಬಾವ ನಿಮ್ಮ ಮಾತಿನ ಅರ್ಥ? ಓದು ಬರಹ ಗೊತ್ತಿಲ್ಲದ ಒಬ್ಬ ಹಳ್ಳಿ ಗಮಾರವಿ ಇವನು. ಅಕ್ಷರದ ಅರ್ಥನೂ ಕೂಡ ನೋಡಿಲ್ಲ, ಶಾಲೆಯ ಮುಖನೂ ಕಂಡಿಲ್ಲ. ಅಂದ ಹಾಗೆ ಓದು ಬರಹ ಗೊತ್ತಿದ್ದವಳು, ಕಲಿತವಳು ನಾನು. ನೆನ್ನೆದುರಿಗೆ ಬಾಯಿಗೆ ಬಂದಂತೆ ಮಾತನಾಡಿ ನನಗೆ ಬುದ್ಧಿ ಹೇಳಿದ್ರೆ ಸುಮ್ಮನೆ ಇರಬೇಕು? ನಿಮ್ಮ ತಮ್ಮ ಮಾಡಿದ್ದು ಸರಿ ಅಂತ ಹೇಳ್ತಾ ಇದ್ದೀರಾ? ಹುಚ್ಚು ಬಾಯಿ, ಹುಚ್ಚು ಹೆಣ್ಣೆ, ಏನಂದೆ? ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡಲು ನಿನಗೆ ಯಾವ ಯೋಗ್ಯತೆ ಇದೆ? ಅದೇನಂದೆ? ನನ್ನ ತಮ್ಮ ಶಾಲೆಯ ಮುಖವನ್ನು ನೋಡದೆ ಅಕ್ಷರದ ಅರ್ಥವೇ ಗೊತ್ತಿಲ್ಲದವನಿಂದ ನನ್ನ ತಮ್ಮನಿಗೆ. ನೋಡಮ್ಮ ಶೀಲಾ, ಹಾಲಿಗೆ ಉಕ್ಕು ಬರಬಾರದು, ಹೆಣ್ಣಿಗೆ ಸೊಕ್ಕು ಬರಬಾರದು ಅಂತ ಹೇಳಿದ್ದಾರೆ ಬಲ್ಲವರು. ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತನಾಡುವುದನ್ನು ಕಲಿತುಕೊಳ್ಳಮ್ಮ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ನಿಮ್ಮ ತಮ್ಮ ಹೇಳ್ತಾ ಇರೋದೆಲ್ಲ ಸರಿ, ನಿಮ್ಮ ತಮ್ಮ ಒಬ್ಬ ದೊಡ್ಡ ಪಂಡಿತನಂತ ಹೇಳ್ತಾ ಇದ್ದೀರೇನು? ನೋಡಮ್ಮ ಶೀಲಾ, ಅಲ್ಪ ವಿದ್ಯೆ ಮಹಾಗರ್ವಿ ಇದು ಒಳ್ಳೇದಲ್ಲಮ್ಮ.
ಅಷ್ಟಕ್ಕೂ ನೀನು ಹಂಗಿನ ಅರಮನೆಯಲ್ಲಿ ಕುಂತ್ಕೊಂಡು ಓದಿರೋದು ಒಂದೇ ಒಂದು ಡಿಗ್ರಿ. ಆದರೆ ನನ್ನ ತಮ್ಮ ಗುಡಿಸಲಲ್ಲಿ ಕುಳಿತು ಅಂಬಲಿ ಉಂಡು ಭಾರತ ಸರ್ಕಾರ ನಡೆಸುವ IAS ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಮತ್ತು ನನ್ನ ತಮ್ಮ ಗೋಲ್ಡ್ ಮೆಡಲಿಸ್ಟ್. ಇನ್ನು ಅವನಷ್ಟು ಚಿಕ್ಕದಾಡಿ ಮಾತನಾಡಬಲ್ಲ ಎಂಬುದನ್ನು ಮಾಡೋದಲ್ಲಿ ಎತ್ತರದಿಂದ ಮಾತನಾಡು. ಅಣ್ಣ ಹೋಗಲಿ ಬಿಡಣ್ಣ, ಎಷ್ಟೇ ಆದರೂ ನನ್ನ ತಮ್ಮನ ಹೆಂಡತಿ ತಿಳಿಯದೆ ಮಾತನಾಡಿದ್ದಾಳೆ. ಮೇಲಾಗಿ ಸುಖದ ಸಂಪತ್ತಿನಲ್ಲಿ ಬೆಳೆದವಳು. ಆದ್ದರಿಂದ ನಮ್ಮ ಮನೆಗೆ ಹೊಂದಿಕೊಳ್ಳೋದವರೆಗೂ ನಾವೇ ಹೊಂದಿಕೊಳ್ಳಬೇಕು. ಅರ್ಜುನ, ಕಳ್ಳು ಅರೆದಿದ್ದರು ಕರಳು ಅರೆಯದೇನಪ್ಪ. ಅಯ್ಯೋ ಅಯ್ಯ, ಕಳ್ಳು ಅರೆಯದಿದ್ದರು ಕರಳು ಮರೆಯದೇನಪ್ಪ. ತನ್ನ ತವರ ಮನೆ ಶ್ರೀಮಂತಿಕೆ ಬಗ್ಗೆ ಮಾತನಾಡುವಂತ ಹೆಣ್ಣುಗಳಿಗೆ ಗೊತ್ತಾಗಬೇಕು. ತವರ ಮನೆ ಬುಟ್ಟೆ ಒಡೆಯೋದಕ್ಕಿಂತ ಗಂಡನ ಮನೆ ಬಟ್ಟು ಕುಂಕುಮ ಲೇಸು ಅಂತ. ಇದನ್ನ ಅರ್ಥಾಗ ಮಾತ್ರ ಹೆಣ್ಣಿನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತದೆ. ಹೋಗ್ಲಿ ಬಿಡು ಬಾವ, ಒಂದು ಕೆಟ್ಟ ಗಳಿಗೆ ಎಂದು ಎಲ್ಲವನ್ನ ಮರೆತು ಬಿಡೋಣ. ಇನ್ನು ನನ್ನ ತಂಗಿ ಚಿಕ್ಕವಳಿದ್ದಾಳೆ. ಇನ್ಮೇಲೆ ಏನು ಗೊತ್ತಿಲ್ಲದೆ ಏನು ತಿಳುವಳಿಕೆಯಿಂದ ಮಾತನಾಡ್ತಾ ಇದ್ದಾಳೆ. ಎಲ್ಲವನ್ನು ತಿಳಿದುಕೊಂಡು ಹೋಗುತ್ತಾಳೆ. ಹೌದಲ್ಲೇನ್ರಿ? ಹೌದಣ್ಣ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ತಿದ್ದುಕೊಳ್ಳುವುದಕ್ಕೆ ಒಂದು ಅವಕಾಶ ಕೊಡುವುದು ನಿಮ್ಮಂಥವರ ಹಿರಿಯರ ಲಕ್ಷಣ. ನೋಡಮ್ಮ ಶೀಲಾ, ನಿನಗಿರುವ ಅನುಭವದ ಒಂದು ಮಾತು ಹೇಳ್ತೇನೆ ಕೇಳು. ನೀನು ಅರಿತು ನಡೆದರೆ ನಿನ್ನ ಬಾಳು ಬಂಗಾರವಾದಿತಮ್ಮ. ಅರ್ಜುನ, ಶಾಲೆ ಕಲಿಯುತ್ತೇನೆ ಎಂದು ಸುಳ್ಳು ಹೇಳಿ ಎದೆಯಲ್ಲಿ 2 ಅಕ್ಷರ ಇರದೆ ತಂದೆ ತಾಯಿಯು ಜೀವ ಹಿಂಡುವ ಬಂಡ ಮಕ್ಕಳ ತುಂಬಿಕೊಂಡ್ರು ಈ ಸಮಾಜದಲ್ಲಿ. ನೀನು IAS ಪರೀಕ್ಷೆಯಲ್ಲಿ ಪಾಸ್ ಆದರು. ದೇಶದ ಬೆನ್ನೆಲ್ಲ ಬಂದ ರೈತನಾಗಿ ದುಡಿಯುವ ನೀನು ಚಲ ತೊಟ್ಟ ಛಲಗಾರನಪ್ಪ. ನೀನು ಚಲ ತೊಟ್ಟ ಛಲಗಾರ. ಕೋಟಿ ವಿದ್ಯಕ್ಕಿಂತ ಮೇಟಿ ವಿದ್ಯೆ ಲೇಸು ಅಂತ ಕಾಯಕ ಮಾಡುವ ನೀನು ಈ ಜಗ ಮೆಚ್ಚಿದ ಮಗನಪ್ಪ. ನೀನು ಈ ಜಗ ಮೆಚ್ಚಿದ ಮಗ. ಯಾಕಣ್ಣ ಎಲ್ಲರೂ ಒಟ್ಟಿ ಏನೋ ಮಾತನಾಡುತ್ತಿದ್ರಲ್ಲ? ಶೀಲಾ, ಏನಾಗಿದೆ ಈ ಮನೆಯಲ್ಲಿ? ರೀ ಬನ್ರಿ ಬನ್ನಿ, ಸ್ವಾಮಿ ಹಂಗ ಮಾಡಿ ಕಾಮಿ ಹಂಗ ಕೂತ್ಕೊಳ್ಳೋ ಜನ ಬಾಳ ಮಂದಿ ಅದಾರಿ ಮನ್ಯಾಗ. ನೋಡ್ರಿ, ಈ ಮನ್ಯಾಗ ಇರೋಕ ನನಗೆ ಇಷ್ಟ ಇಲ್ಲ. ನಡೀರಿ, ನಾವ್ ಎಲ್ಲಾದ್ರೂ ಬೇರೆ ಮನೆ ಮಾಡ್ಕೊಂಡಿರೋಣ. ಇಲ್ಲ ಅಂದ್ರೆ ನೀವ್ ಇಲ್ಲೇ ಇರಿ, ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. ಏನಂತೀರ, ಇದು ಸರಿನಾ? ಶೀಲಾ, ಅಂತದ್ದು ಏನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳು, ಏನಾಗಿದೆ ಅಂತೆ? ನೋಡು ಶಂಕರ್, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡನ ಬಾಯನ್ನು ಹಾಗೆ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾರೆ ಈ ನಿನ್ನ ಹೆಂಡತಿ. ಏನಾದರೂ ಸ್ವಲ್ಪ ತಿಳಿಸಿ ಹೇಳಪ್ಪ. ನೋಡಿದ್ರೇನ್ರಿ, ಕೇಳಿದ್ರೇನ್ರಿ ನಿಮ್ಮ ಅಣ್ಣ ಆಡಿದ ಮಾತಿನ? ಅಲ್ಲ ರೀ, ನಿಮ್ಮ ಎದುರಿಗಿನೇ ನಿಮ್ಮ ಅಣ್ಣ ಇಷ್ಟೆಲ್ಲ ಮಾತಾಡಿದ ಮೇಲೂ ಈ ಮನೇಲಿ ನಾನು ಇರೋದು ಸರಿ ಏನ್ರಿ? ಇಷ್ಟ ಆದ್ಮೇಲೂ ನಾನು ಇರ್ಬೇಕೇನ್ರಿ ಈ ಮನೇಲಿ? ಹೇಳ್ರಿ, ನೀವ ಹೇಳ್ರಿ. ಅಣ್ಣ, ಎಲ್ಲರೂ ಒಟ್ಟಾಗಿ ನನ್ನ ಹೆಂಡತಿಯನ್ನು ಜಯಿಸುವುದು ಸರಿಯಲ್ಲ. ಅವಳು ಏನು ತಪ್ಪು ರೀತಿ, ಅವಳು ಏನು ಮಾಡಲಂತ ಈ ರೀತಿ ಮಾತನಾಡುತ್ತಿದ್ರಿ? ಅಣ್ಣ ಶಂಕರ್, ಏನಂತ ಮಾತನಾಡುತ್ತಿರುವೆಯ? ನಿನ್ನ ಹೆಂಡತಿಯನ್ನು ದ್ವೇಷಿಸುವುದಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರೆ ಏನು ತಪ್ಪು ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ಅಂದಿದ್ದು ತಪ್ಪಾಯ್ತಾ? ನೋಡಪ್ಪ ಶಂಕರ, ಹೆಣ್ಣು ಮಕ್ಕಳ ಜಗಳದಲ್ಲಿ ನೀನು ತಲೆ ಕೆಡಿಸಿಕೊಳ್ಳಬಾರದು. ನೋಡು, ಅದಕ್ಕೆಲ್ಲ ಹಿರಿಯರಾದ ಭಾವನವರೇ ಇದ್ದಾರೆ. ಅದನ್ನೆಲ್ಲ ಅವರು ವಿಚಾರಿಸಿಕೊಳ್ಳುತ್ತಾರೆ. ಹೋಗಪ್ಪ ಶಂಕರ. ಶೀಲಾ, ಊಟಕ್ಕೆ ಬಡಿಸಮ್ಮ, ಒಳಗಡೆ ಕರೆದುಕೊಂಡು ಹೋಗು. ಅಂದರೆ ನಿಮ್ಮ ಮಾತಿನ ಅರ್ಥವೇನು? ನನ್ನ ಹೆಂಡತಿಗೆ ಅಷ್ಟೋ ಕಷ್ಟ ಕೊಟ್ಟರು, ನೋಡಿಕೊಂಡು ಸುಮ್ಮನೆ ಇದ್ದು ಬಿಡುವಂತೀರಾ? ಹೆಂಡತಿಯ ತಾಳಕ್ಕ ತಕ್ಕಂತೆ ಕುಣಿಯೋ ನೀನೊಬ್ಬ ಗಂಡಸ.
ನಿಮ್ಮಂತವರು ಇರುವುದರಿಂದಲೇ ಒಡ ಹುಟ್ಟಿದ ಸಹೋದರರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಗಂಡಿಗೆ ಚಟ ಇರಬಾರದು, ಹೆಣ್ಣಿಗೆ ಹಠ ಇರಬಾರದು. ಅಣ್ಣ, ನಿನ್ನ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರಿ. ಅದು ಈಗಿಂದೀಗಲೇ ಮನೆ ಬಿಟ್ಟು ಹೋಗುತ್ತೀವಿ. ನೀವೇ ಹಾಯಾಗಿರ್ರಿ. ನಡೆಸಿ ನಾವು ಹೋಗೋಣ. ಬೇಡ ಶಂಕರ, ಬೇಡ. ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗ್ಬೇಡ್ರಪ್ಪ. ಬೇಕಾದ್ರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಮನೆಯಲ್ಲಿ ನೀವು ಹೇಗೆ ಬೇಕಾದ್ರೂ ಇರಿ, ನಿಮಗೆ ಯಾವುದು ತೊಂದರೆಯನ್ನು ನಾವು ಕೊಡುವುದಿಲ್ಲ. ಶೀಲಾ, ನೀನಾದ್ರೂ ಹೇಳಮ್ಮ. ಅಯ್ಯಯ್ಯಯ್ಯಯ್ಯಯ್ಯ, ಮಳ್ಳಿ ಮಂಚಕ್ ಕಾಲ್ ಎಷ್ಟು ಅಂದ್ರೆ 3+1 ಅಂದ್ರಂತೆ. ನಿನ್ನಂತವಳು ಇರ್ಬೇಕು ಕಣೆ. ಏನೇ ನಿನ್ನ ಮೊಸಳೆ ಕಣ್ಣೀರಿನ ನಾಟಕ ಆಡ್ಬಿಟ್ರೆ ನಾವು ಈ ಮನೆಯಲ್ಲಿ ಇರ್ತೀವಿ ಅಂತ ತಿಳ್ಕೊಂಡಿದ್ದೇನೆ. ನಿನ್ನ ಮೊಸಳೆ ಕಣ್ಣೀರಿನ ನಾಟಕಕ್ಕೆ ಮರಳಾಗೋ ಹುಚ್ಚನ್ನು ನಾನಲ್ಲ. ಏನ್ರಿ ನೋಡ್ತಾ ಇದ್ದೀರಾ? ನಡೀರಿ ಒಳಗಡೆ ಹೋಗ. ಹೋಗಲಿ ಬಿಡಮ್ಮ ಗಂಗಾ, ಹೋಗಲಿ ಬಿಡು. ಬೆದಕ್ಕೆ ಬಂದ ನಾಯಿ ಮದವೇರಿದ ಆನೆ, ಅದನ್ನು ಯಾರು ತಡೆಯೋಕೆ ಆಗಲ್ಲಮ್ಮ. ಇದರಿಂದ ಗೊತ್ತಾಗುತ್ತದೆ ಗುಣ ನೋಡಿ ಹಣ್ಣುತ್ತ, ರುಚಿ ನೋಡಿ ಹಣ್ಣುತ್ತ ಅಂತ. ಇದರಲ್ಲಿ ಒಂದರಲ್ಲಿ ಏನಾದರೂ ಎಡಬಿದ್ದರೆ ಹೆಣ್ಣು ಮನೆಯ ಮರ್ಯಾದೆ ಕಳೆಯುತ್ತಾರೆ, ಹಣ್ಣು ಕೊಳೆತು ನಾರುತ್ತದೆ. ಅಷ್ಟೇ ನಮ್ಮ ಜೀವನ. ಶಂಕರ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡವು. ಮನೆ ಬಿಟ್ಟು ಹೋಗಬೇಡಪ್ಪ. ಈ ಮನೆಯ ಮಾನ ಮರ್ಯಾದೆ ಹಾಳು ಮಾಡಬೇಡಪ್ಪ. ನಿನಗೆ ಕೈ ಮುಗಿಯುತ್ತೇನೆ, ಒಳಗೆ ನಡಿಯಪ್ಪ. ಅಣ್ಣ, 1000 ವರ್ಷ ಇದ್ದರೂ ಸಾವು ತಪ್ಪದಲ್ಲ ಅಂದ ಮೇಲೆ 100 ವರ್ಷ ಇದ್ರೂ ಬೇರೆ ಆಗದ ತಪ್ಪದ ಅಲ್ಲಿ ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರಬೇಕಾದ್ರೆ ಇವನ ಕಂಡೀಷನ್ ಹೇಳು ಶಂಕರ್, ನಿನ್ನ ಕಂಡೀಷನ್ ಏನಂತ? ಯಾವತ್ತಾದರೂ ನಿನಗೆ ಎದುರಾಗಿ ಈ ನಿನ್ನ ಅಣ್ಣ ಮಾತನಾಡಿದ್ದೇನೇನಪ್ಪ? ಹೇಳಪ್ಪ, ನಿನ್ನ ಕಂಡೀಷನ್ ಏನಂತ? ಅಣ್ಣ, ಈ ಸನದಿಂದಲೇ ನಾವಿಬ್ರು ಬೇರೆ ಬೇರೆ ಆಗಿ ಬಿಡೋಣ. ಅಂದಾಗಲೇ ಈ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಶಂಕರ್, ಹಾಗೆಲ್ಲ ಮಾತನಾಡಬೇಡಪ್ಪ. ಹಾಗೆಲ್ಲ ಮಾತನಾಡಿ ನಿನ್ನ ಅಣ್ಣನ ಮನಸ್ಸನ್ನು ನೋಯಿಸಬೇಡಪ್ಪ, ನೋಯಿಸಬೇಡ. ಈಗ ನಾವು ಬೇರೆಯಾದ ಸುದ್ದಿ ಈ ಊರಿನ ಏನು ಜಲಕ್ಕೇನಾದರೂ ಗೊತ್ತಾದರೆ ಆಡಿಕೊಳ್ಳುವಂತ ಬಾಯಿಗೆ ಆರವಾಗುತ್ತದೆ ಬಾಯಿ ಒಡ ಹುಟ್ಟಿದವರ ಮನೆತನ. ಅವಾಗ ಈ ನಿನ್ನ ಅಣ್ಣ ಇದ್ದು ಸತ್ತ ಹಾಗೆ, ಸಹೋದರ ಇದ್ದು ಸತ್ತು ಹಾಗೆ. ಅದು ಏನು ನನಗೆ ಗೊತ್ತಿಲ್ಲ. ನಾ ಬೇರೆ ಆಗಬೇಕಂದ್ರೆ ಬೇರೆ ಆಗಬೇಕು, ಇಲ್ಲಾಂದ್ರೆ ಹೇಳಿ ನಾವೇ ಮನೆ ಬಿಟ್ಟು ಹೋಗುತ್ತೀವಿ. ಹೌದ್ರಿ, ಈ ಮನಿಯೊಳಗ ಹಗ್ಗನೂ ಹರಿಯಂಗಿಲ್ಲ, ಹಾವನು ಸಾಯಂಗಿಲ್ಲ. ಅಡ್ಡ ಗೋಡಿ ಮೇಲೆ ದೀಪ ಇಟ್ಟಂಗ್ ಮಾತಾಡೋರ ಬಾಳ ಜನ ಅದರ. ಇವ್ರ ಮಾತು ಕೇಳ್ಕೊಂತ ನಿಂತ್ರ ಇಲ್ಲೇ ನಿಂದಿರ್ತೀವಿ. ನಡೀರಿ, ನಾವು ಮನೆ ಬಿಟ್ಟು ಹೋಗೋಣ. ಇಲ್ಲಮ್ಮ ಶೀಲಾ, ದೈವ ಒಂದು ಬಗೆದರೆ ತಾನು ಒಂದು ಬಗೆಯಿತು ಅನ್ನುವ ಹಾಗೆ ಪಾಲಿಗೆ ಬಂದಿದ್ದು ಪಂಚಾಮೃತವಂತ ಅನ್ನುವ ಹಾಗೆ ಸ್ವೀಕರಿಸಲೇಬೇಕು. ಶಂಕರ್, ಆಯ್ತಪ್ಪ, ನಿನ್ನ ಹಾಗೆ ಆಗಲಿ. ಹಾಗಾದ್ರೆ ಈ ಮನೆಯಲ್ಲಿ ಈಗಿಂದೀಗಲೇ ಬೇರೆ ಆಗಿಬಿಡಲಿ. ಹಾಗೂ ಈ ಮಣಿ ಆಸ್ತಿ ಸವನ ಪಾಲು. ಮುಂದೆ ಸಮಸ್ಯೆನೇ ಬೇಡ. ಏನಿದೆ ಹೊಂತಲಿಕ್ಕೆ? ಇರೋದು 3 ಎಕರೆ ಭೂಮಿ, ಈ ಹಿರಿಯರು ಬಾಳಿ ಹೋದ ಈ ಹಳೆ ಮನೆ ಅಷ್ಟೇಪ್ಪ. ನನಗೆ ಬೇಡಪ್ಪ, ನೀವಿಬ್ಬರೇ ಹಂಚಿಕೊಳ್ಳಿ, ನನಗೆ ಏನು ಬೇಡ. ಅಣ್ಣ, ನನಗೂ ಹೊಲ ಮನೆ ಯಾವುದು ಬೇಡ. ಎಲ್ಲ ನನ್ನ ತಮ್ಮನಿಗೆ ಇರಲಿ. ನಾನು ಎಲ್ಲಿಯಾದರೂ ದನ ಕಟ್ಟುವ ಮನೆಯಲ್ಲಿ ಜೀವನ ಸಾಗಿಸುತ್ತೇನೆ. ಗಂಗಾ, ಇದಕ್ಕೆ ನಿನ್ನ ಉತ್ತರವೇನು? ನೋಡಿ ಮಾವ,
ಬಡತನ ಇರಲಿ ಸಿರಿತನವೇ ಇರಲಿ, ಆದರೆ ಪತಿಯ ಕಷ್ಟದಲ್ಲಿ ಇರುವ ಧರ್ಮವನ್ನು ಪಾಲಿಸುವ ನಿಜವಾಗಲೂ ಸತಿಹದವಳು ಧರ್ಮ ಅಲ್ಲವೇ ಮವ? ನನ್ನ ಮೈದನ ಒಟ್ಟಿನಲ್ಲಿ ಈ ಮನೆಯಲ್ಲಿ ಚೆನ್ನಾಗಿರ್ತಾನಂದ್ರೆ ನಾನು ಬೇಡ ಅನ್ನೋದಿಲ್ಲ ರೀ. ನೋಡಮ್ಮ, ಈಗಲಾದ್ರೂ ಒಳಗಡೆ ಹೋಗಮ್ಮ. ತಾಸಿಗೊಂದು ಮಾತಾಡ್ತೀರಾ ಈ ಮನೆಯೊಳಗ? ಅಂದ್ರೆ ನಿಮ್ಮನ್ನ ನಂಬೋದು ಹೇಗೆ? ಈಗಿಂದೀಗಲೇ ನಮ್ಮ ಹೆಸರಿಗೆ ಬರ್ಬೇಕಾದ ಈ ಆಸ್ತಿ ಮನೇನ ನಮ್ಮ ಹೆಸರಿಗೆ ಬರ್ದು ಕೊಡ್ಬೇಕು. ಏನಂತೀರ ರೀ? ದುಡ್ಡು ಗಿಡ ಅಂತ ಕೊಡಲಿಕ್ಕೆ ಮನೆಯಲ್ಲಿ ಒಟ್ಟಿದ್ರೆ ಅದಕ್ಕೆ ಹೌದು, ಯಾರು ನಂಬಲಾರದ ಕಾಲವಿದು. ಸಹಿ ಮಾಡಿಬಿಡಿ. ನೋಡುಪ್ಪ ಶಂಕರ, ಗಾಯದ ಮೇಲೆ ಬರೀ ಎಳೆಯಬೇಡಪ್ಪ, ಬರೀ ಎಳೆಯಬೇಡ. ಕೊಟ್ಟು ಕಸಿದುಕೊಳ್ಳುವ ಕೆಟ್ಟ ಬುದ್ಧಿ ನಿನ್ನ ಅಣ್ಣ ಅರ್ಜುನನಿಗೆ ಇಲ್ಲಪ್ಪ, ಇಲ್ಲ. ನೋಡಪ್ಪ ಶಂಕರ, ಈಗಿಂದಲೇ ಈಗ ಸಹಿ ಮಾಡೋ ಅಂತಂದ್ರೆ ಕಾಗದ ಪತ್ರಗಳು ಎಲ್ಲಿಂದ ತರಬೇಕು? ನಾನು ಅದನ್ನೆಲ್ಲ 1000 ಕಿಲೋಮೀಟರ್ ದೂರ ಇದ್ರು ಹಲೋ ಅನ್ನುವ ಕಾಲ ಐತಿ. ಅಂತದ್ರಾಗ ಕಾಗದ ಪತ್ರ ಇಲ್ಲ. ನಾನ್ ತರ್ತೀನಿ, ನೀವು ಸಹಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು ರೀ. ನೋಡ್ತಾ ಇರ್ರಿ, ಪೆನ್ ಕೊಡ್ರಿ, ಪೇಪರ್ ತರ್ತೀನಿ, ಸಹಿ ಅಯ್ಯೋ ದೇವರೇ, ತಾಮ್ರ ದುಡ್ಡು ತಾಯಿ ಮಕ್ಕಳ ದೂರ ಮಾಡ್ತದೆ ಎಂಬುವ ಮಾತು ಎಂದು ಸತ್ಯವಾಯ್ತಪ್ಪ, ಎಂದು ಸತ್ಯವಾಯ್ತು. ಇಂಥ ಸ್ಥಿತಿಯನ್ನು ನೋಡುವ ಬದಲು ಆ ದೇವರು ನನ್ನನ್ನು ಕಣ್ಣು ಮುಚ್ಚಿದರೆ ಎಷ್ಟೋ ನೆಮ್ಮದಿ ಇತ್ತಪ್ಪ, ಎಷ್ಟೋ ನೆಮ್ಮದಿ ಇತ್ತು. ಅಣ್ಣ, ಇಂಥ ಮಾತುಗಳಿಂದ ನಿನ್ನ ಮಗನ ಮನಸ್ಸು ನೋಯಿಸಬೇಡಪ್ಪ. ಅಡವಿಯಲ್ಲಿ ಗೇನುವೆಲ ಇಲ್ಲದಿದ್ದರೂ ಸರಿ, ಊರಿನಲ್ಲಿ ಮನೆ ಇಲ್ಲದಿದ್ದರೂ ಸರಿ, ಯಾರ ಮನೆಯಲ್ಲಿ ಆದರೂ ಸಂಬಳವಿದ್ದಾದರೂ ಸರಿ, ನಿನ್ನನ್ನು ಸಾಕು ಸಲುತ್ತೇನೆ, ನಿನ್ನ ಸಲುತ್ತೇನೆ. ನಿಮಗೆ ಯಾವ ತೊಂದರೆ ಆಗದಂತೆ ನಾವು ನಡೆದುಕೊಳ್ತೀವಿ. ನೀವು ನನ್ನ ಜೊತೆಗೆ ಬನ್ನಿ ಮಾವ. ಅಣ್ಣ ಹೊತ್ತಿಗೆ ಹಿರಿಯ ಅಣ್ಣ ನನ್ನ ಮನೆಯಲ್ಲೇ ಇರಬೇಕು. ಬೇಡ ಶಂಕರ, ನಿನಗೇಕಪ್ಪ ತೊಂದರೆ? ನಾನು ಹೇಗೆ ಬದುಕಿಕೊಳ್ಳುತ್ತೇನೆ? ಹಾ ನೋಡು ಶಂಕರ, ಒಂದು ಮಾತು, ವಾಸ್ತಿಲಿ ದಾಟಿದ ಹೆಣ್ಣು ಬೇಲಿ ಇಲ್ಲದ ಹೊಲ, ಎರಡು ಹೆರವರ ಪಾಲಪ್ಪ. ಅರೆತು ನಡೆದರೆ ಸಂಸಾರ, ಇದನ್ನು ಮರೆತು ನಡೆದರೆ ಹಾಲ ಹಾಲ. ಸಾಕ್ರಿ ಭಾವನವ್ರೆ, ನೀವು ಪುರಾಣ ಕೇಳಕ್ಕೆ ಇಲ್ಲಿ ಯಾರು ನಿಂತಿಲ್ಲ. ತಗೋರಿ ಪೆನ್ ತೊಗೊಂಬ ಅಂದ್ರೆ ತರ್ಲಿಲ್ಲ ನೀವು, ಅದು ನಾನೇ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಎಂತ ಗಂಡನ್ ಕಟ್ಕೊಂಡ್ಬಿಟ್ನಿ ನಾನು. ತಗೋರಿ. ನೋಡಪ್ಪ ಶಂಕರ, ಶೀಲಾ, ಸಹಿ ಮಾಡೋದಕ್ಕಿಂತ ಮುಂಚಿತವಾಗಿ ನನಗೂ ಈ ಮನೆಯಿಂದ ಒಂದೇ ಒಂದು ಇಷ್ಟೊತ್ತಿಂತ ಏನೇನ್ ಹೇಳಿದಿ ಈಗ ನೋಡ್ರಿ. ದುಡ್ಡು ಗಿಡ ಅಂತ ಕೊಡಲಿಕ್ಕೆ ಮನೆಯಲ್ಲಿ ಒಟ್ಟಿದ್ರೆ ಆತಿಗೆ ಆಚಾರ ಹೇಳೋರ್ ಮನ್ಯಾಗ 3 ಮಂದಿ ಬಿಡಿಕೆಯರ್ ಇದ್ರಂತ. ಅಲ್ಲರಿ, ಇಷ್ಟೊತ್ತಿಂತ ನಿಮ್ಮ ಮಾತಿಗೆ ನನಗೆ ಏನು ಬೇಡರಿ, ಪತಿ ಪರಮಾತ್ಮ, ಪತಿ ನಡೆದ ದಾರ್ಯಾಗ ನಡಿತೀನಿ ಅಂತ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾತು ಹೇಳಿದ್ಲು. ಈಗ ನೋಡ್ರಿ, ಸಹಿ ಮಾಡೋಕ್ ಮುಂಚೆ ಅಂತ ಏನೋ ರಾಗ ತೆಗಿತಾ ಇದ್ದಾಳೆ. ಇನ್ನೂ ಏನ್ ಕೇಳ್ತಾಳೆ ಕೇಳ್ರಿ ನಿಮ್ಮ ಮಾತಿಗೆ. ಗಂಗಾ, ಇನ್ನೊಂದು ಸಾರಿ ನೀನೇನಾದರೂ ಕೇಳಿದ್ರೆ ನಿನ್ನ ಮಾಂಗಲ್ಯದ ಮೇಲೆ ಆನೆ ಆದಿತು, ಎತ್ತರ. ಸ್ವಾಮಿ, ಇಲ್ಲಿವರೆಗೂ ನೀವು ಮಾಡಿದ ವಾದವನ್ನು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ, ಅವಕಾಶ ಮಾಡಿಕೊಡಿ. ನೋಡು ಶೀಲಾ, ಶಂಕರ್, ನಾನು ಈ ಮನೆಯಲ್ಲಿ ಹೊಲ, ದುಡ್ಡು, ಅಂತಸ್ತು ಯಾವುದನ್ನು ನನ್ನ ಗಂಡನಿಗೆ ಬೇಡವಾದ ಮೇಲೆ ನನಗೆ ಯಾವುದೂ ಬೇಡಪ್ಪ. ಆದರೆ ನಾವು ಈ ಮನೆಯಿಂದ ಹೋಗಬೇಕಾದ್ರೆ ಈ ಮನೆಯಲ್ಲಿ 2 ತಾಟು, 1 ಚರಗಿ, 1 ಡಬರಿ ಕೊಟ್ರೆ ಸಾಕು, ನಾವು ಎಲ್ಲಾದ್ರೂ ಬದುಕಿಕೊಳ್ತೀವಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಮ್ಮ. ನಿನಗೆ ಸೆರೆಗೊಟ್ಟು ಬೇಡಿಕೊಳ್ತೀನಿ, ನನಗೆ ಹೇಗಾದ್ರೂ ಮಾಡಿಕೊಡು. ತಡ್ಕೋ ತಡ್ಕೋ ತಡ್ಕೋ, ಅಟ್ಯಾಕ್ ಬೇಡ್ಕೊಂತಿತ್ತಡಿ ರೀ. ನಿಮ್ಮ ಮತ್ತಿಗೆ ಕೇಳೋದು ನೋಡಿ ಏನೋ ಕೇಳ್ಬಿಡ್ತಾ ಅಂತ ಭಾಳ ಭಯ ಬಿದ್ದಿದ್ದೆ. ದೇವ್ರ ಪುಣ್ಯ, 2 ತಾಟ ಅಂತ, 1 ಚರಿಗೆ ಅಂತ, 2 ಡಬರಿ ಅಂತ, ಅಷ್ಟ ಅಂತ ಕೊಟ್ಬಿಡ್ತೀನಿ.
ಅಷ್ಟ ತಾನೇ ತೆಗೆದುಕೊಂಡು ಕೊಡ್ತೀನಿ ಹೋದ್ರೆ ಸಾಕು ಬಂದು ಸೈ ಮಾಡಿ ಆಗಲೇ. ಸೈ ಸೈ ಮಾಡಿ. ಕಾಳ ಸರ್ಪತ ಸೇರಿದ ಹೆಣ್ಣು ಸರ್ಪ ಮನೆ ಮಾಡಿತು ಹೆಣ್ಣು ಸರ್ಪ ಮನೆ ಮಾಡಿತು ಅಣ್ಣ ತಮ್ಮಂದಿರರು ನಾನು ಬಂದ ಅರಿದು ಇದು ಕ್ಷೀರ ಸಾಗರ ಅರಿದು ಇದು ಕ್ಷೀರ ಸಾಗರ ಶಂಕರ ಅಣ್ಣ ತಮ್ಮಂದಿರರಿ ನಾನು ಬಂದ ಅರಿದು ಇದು ಕ್ಷೀರ ಸಾಗರ ಅರಿದು ಇದು ಕ್ಷೀರ ಸಾಗರ ಸಾಗರ ಬಲಿಯಿತು ತಮ್ಮ ಈ ಭವನ ತವಕ ಏನದರ್ರಿ ನೋಡಿದ್ರೇನ್ರಿ ನಿಮ್ಮ ಅತ್ತಿಗೆಯರ ನಾಟಕನ ಇಲ್ಲೇ ಇರ್ಬೇಕಂತ ಪ್ಲಾನ್ ಮಾಡಿದ್ರು ಹಂಗೂ ಹಿಂಗೂ ನಾವು ಚಂದಾಗಿರ್ಬೇಕು ಅಂದ್ರೆ ಅವ್ರನ್ನ ಕಳಿಸಿ ಚಲೋ ಮಾಡಿದ್ವಿ ಇಲ್ಲಾಂದ್ರೆ ನಮ್ ನೆಮ್ಮದಿಯಿಂದ ಇರಕ ಬಿಡ್ತಿದ್ದಿಲ್ಲ ಅವರು ನನಗೆ ಎಷ್ಟು ನೋಡು ಸಂತೋಷ ಶಿಲಾ, ಆಗ್ತದೆ ಗೊತ್ತೇನ್ರಿ ನಿನ್ನ ಮಾತಿನಂತೆ ಅವರನ್ನು ಹೊರಗೆ ಹಾಕಿದೆ. ಈಗ ಹೊಟ್ಟೆ ತಾಳಾಗುತ್ತಿದೆ, ಊಟ ಬಡಿಸುವೆ ಇಲ್ಲ ಮಾತನಾಡುತ್ತೇನೆ. ಅಯ್ಯೋ ನನ್ನ ರಾಜ ನೀವು ಕೇಳೋದು ಹೆಚ್ಚ ನಾನು ಅಡಿಗೆ ಮಾಡೋದು ಹೆಚ್ಚ ಈ ಖುಷಿ ಒಳಗೆ ನಿಮ್ಗೆ ಸಿಹಿ ಸಿಹಿಯಾದ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ತೀನಿ ಕವಿತಾಳಿದಾಸರ ಹೋ ನನ್ನ ಶಾಕುತ್ತಲೇ ಈ ಬಾಳ ಬಳ್ಳಿಗೆ ನೀನಾದೆ ಕಾಣಿಕೆ ಈ ಬಾಳ ಬಳ್ಳಿಗೆ ನೀನಾದೆ ಕಾಣಿಕೆ ಹಾಡು ಸೌಮ್ಯ ಹಾಡು ಸೌಮ್ಯ ಕವಿಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ವಾನರನ ಶಾಕುಂತಲೆ
ನಿನಗಿಷ್ಟ ತುಂಬಾ ಇಷ್ಟ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬಾ ನನ್ನ ಶಾಕುಂತಲೆ But God is great. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬಾ ನನ್ನ ಶಾಕುಂತಲೆ ನಿಮ್ಗೋಸ್ಕರ ಸಿಹಿಯಾದ ಗುಲಾಬ್ ಜಾಮೂನ್ ಮಾಡ್ಕೊಡ್ತೀನಿ ತಿನ್ನಕಂತ್ರಿ ಬ್ಯಾಗ್ ತೊಗೊಂಬರ್ರಿ ಮನೆ ಬಿಟ್ಟು ಹೋಗಿ ಕ್ಯಾನ್ಸಲ್ ಆತ ಬರ್ರಿ